ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವರೇನು ಇವತ್ತು ಬ್ಲಾಗಲ್ಲಿ ಇವತ್ತೇನು ಹಣ್ಣು ಫ್ರೂಟ್ಸ್ ಎಲ್ಲ ತೋರಿಸ್ತಾರ ಅಂತ ನಿಮ್ಗೆ ಅನಿಸ್ಬೋದು. ಇದನ್ನು ನೋಡ್ರಿ, ನಮ್ಮ ಒಂದು ಕಿಚನ್ ಗಾರ್ಡನಿಂಗ್ ಟೈಪ್ ಮಾಡಿ ನಮ್ಮ ಮನೆ ಹಿತ್ತಲಲ್ಲಿ ಬೆಳೆಸಿದಂಥ ಹಣ್ಣುಗಳು. ಪ್ರತಿಯೊಂದು ಹಣ್ಣು ನೋಡ್ಬೋದು. ಇಲ್ಲಿ ದಾಳಿಂಬೆ ಹಣ್ಣಾಗಿರ್ಬೋದು, ನಿಂಬೆ ಹಣ್ಣಾಗಿರ್ಬೋದು, ಅದೇ ರೀತಿಯಾಗಿ ಪೇರ್ಲ ಹಣ್ಣಾಗಿರ್ಬೋದು, ಸೀತಾಫಲ ಹಣ್ಣಾಗಿರ್ಬೋದು. ಇದೆಲ್ಲ ನಾವು ಏನಪ್ಪ ಅಂದ್ರೆ ಒಂದು ವರ್ಷದ ಹಿಂದೆ ಇದನ್ನು ಗಿಡಗಳನ್ನು ಹಚ್ಚಿದ್ದೀವಿ. ಸೊ ನೋಡ್ಬೋದು, ಆ ನೀರಿಗೆ ನಾವು ಇಲ್ಲೊಂದು ಟ್ಯಾಂಕ್ ಕೂಡ ಕಟ್ಟಿಸಿದ್ದೀವಿ. ಇದ್ರೊಳಗೆ ಏನಾದರೂ ಕೀಟಗಳು ಆಗದೇ ಇರೋಂಗೆ ನಾವು ಮೀನುಗಳನ್ನು ಕೂಡ ಇದ್ರೊಳಗೆ ಬಿಟ್ಟಿದ್ದೀವಿ. ಯಾಕಂದರೆ ಸೊಳ್ಳೆಗಳು ಆಮೇಲೆ ಕೀಟಗಳು ಹಾಕ್ಕಾವಲ್ಲ, ಅದರಿಂದ ನಾವು ನೋಡ್ಬೋದು ಇಲ್ಲಿ ನಮಗೆ ಬೇಕಾದಂಥ ಪ್ರತಿಯೊಂದು ನಾವಿಲ್ಲಿ ಗಿಡಗಳನ್ನು ನಮಗೆ ಏನು ಬೇಕಲ್ಲ ಅದನ್ನು ನಾವಿಲ್ಲಿ ಬೆಳೆಸ್ಕೊಂಡಂಥದ್ದು. ಈ ರೀತಿ ಹೋಮ್ ಕಿಚನ್ ಗಾರ್ಡನಿಂಗ್ ಮಾಡ್ಕೊಳ್ಳೋದ್ರಿಂದ ಏನಪ್ಪ ಅಂದ್ರೆ ನ್ಯಾಚುರಲ್ ಆಗಿರುವಂಥ ನಾವು ಯಾವುದೇ ಕೆಮಿಕಲ್ಸ್ ಮುಕ್ತವಾಗಿರ್ತಕ್ಕಂಥ ನೋಡ್ಬೋದು. ಇಲ್ಲಿ ಪುದೀನ ಆಗಿರ್ಬೋದು, ತುಳಸಿ ಇದೆ ಇಲ್ಲಿ, ಅದೇ ರೀತಿ ಮಲ್ಲಿಗೆ ಹೂವಿಂದು, ಪೇರ್ಲ ಹಣ್ಣಿನ ಗಿಡ ಆಗಿರ್ಬೋದು, ಸೀತಾಫಲ, ಅದೇ ರೀತಿ ದಾಳಿಂಬೆ ಹಣ್ಣು ಕೂಡ ಐತಿ. ಇನ್ನೊಂದು ಏನಪ್ಪ ಅಂದರೆ ಇನ್ನೊಂದು 2-3 ಗಿಡನ ನಾವು ಇಲ್ಲಿ ಮಾವಿನ ಹಣ್ಣಿಂದು ಬೇರೆ ಬೇರೆ ಬ್ರೀಡ್ಸನ್ನು ಇಲ್ಲಿ ತೊಗೊಂಬಂದು ಹಾಕಿದ್ದೀವಿ. ಅದು ಇನ್ನೊಂದು 1.5 ಇಯರಲ್ಲಿ ಅಥವಾ 1.5-2 ವರ್ಷದಲ್ಲಿ ಅದು ಕೂಡ ನಮಗೆ ಮಾವಿನ ಹಣ್ಣನ್ನು ಕೊಡ್ತಾವಂತ ನಮಗೆ ಭಾವಿಸಿದ್ದೀವಿ. ನೋಡಬೇಕು ಏನಾಗುತ್ತಂತ ನೋಡ್ಬೋದು. ಈ ಥರದ್ದು ನಾವು ಏನಪ್ಪ ಅಂದ್ರೆ ಹೋಮ್ ಕಿಚನ್ ಗಾರ್ಡನಿಂಗನ್ನು ಮಾಡ್ಕೊಂಡಂಥದ್ದು. ಪ್ರತಿಯೊಂದು ಏನು ನಮಗೆ ಬೇಕಾಗತ್ತಲ್ಲ, ಫ್ರೂಟ್ಸ್ ಆಗಿರ್ಬೋದು, ತರಕಾರಿಗಳನ್ನಾಗಿರ್ಬೋದು, ನಮ್ಮ ಹಿತ್ತಲಲ್ಲಿ ನಮಗೆ ಬೇಕಾದಷ್ಟು ಸಣ್ಣ ಜಾಗದಲ್ಲಿ ಕೂಡ ನಾವು ಪಾಟ್ಗಳನ್ನು ಮಾಡಿ ನಾವು ಬೆಳೆಸ್ಕೋಬೋದು. ಅನ್ಲಿಕ್ಕೊಂದು ನಮಗಿದು ನಾವೇನು ಆವಾಗ ಹಚ್ಚಿದ್ವಿ, ನಮಗೇನು ಇಷ್ಟು ಫ್ರೂಟ್ಸು ಈ ಥರ ನಮಗೆ ಸಿಗ್ತಾವೆ ತಿನ್ನಲಿಕ್ಕೆ ಮನೇಲಿ ಅಂತ ನಮ್ಗೆ ಅನಿಸಿರಲಿಲ್ಲ. ಸೊ ನೋಡ್ಬೋದು ನಾವಿಲ್ಲಿ ಯಾವ ಥರ ನಿಂಬೆಹಣ್ಣು ಕೂಡ ಈ ಥರ ಒಂದು ಫಲವತ್ತಾಗಿ ಬಂದಿರತಕ್ಕಂಥದ್ದು. ತಾನಾಗೇ ಇವು ಏನಪ್ಪ ಅಂದ್ರೆ ನಮಗೆ ನಾವು ಕಿತ್ಕೊಂಡು ಸಾಕಾಗಿ ಏನಪ್ಪ ಅಂದ್ರೆ ಒಂದು ಯೆಲ್ಲೋ ಕಲರಾಗಿ ತಾನಾಗಿ ಏನಪ್ಪ ಅಂದ್ರೆ ಬೆಳತ್ತಾವೆ. ಈ ಥರ ಆಗಿ ಬೆಳಕತ್ತಾವೆ. ಈಗ ನೋಡ್ಬೋದು ನೀವು, ಈ ಸೈಜಿನೂ ಆಗಿದಾವೆ. ಈ ಥರದ್ದು ಏನಪ್ಪ ಅಂದ್ರೆ ನಮಗೆ ಬೇಕಾದಂಥ ಪ್ರತಿಯೊಂದು ನಾವು ಹಣ್ಣುಗಳನ್ನಾಗಿರ್ಬೋದು ನೋಡ್ಬೋದು. ಇಲ್ಲಿ ಗುಲಾಬಿ ಗಿಡಗಳನ್ನು ಕೂಡ ನೆಟ್ಟಿದ್ದೀವಿ. ಅವು ಕೂಡ ನಮಗೆ ಬೇರೆ ಬೇರೆ ಕಲರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಕೂಡ ಇಲ್ಲಿ ನಾನು ತೊಗೊಂಬಂದು ಆನ್ಲೈನಲ್ಲಿ ಹಚ್ಚಿದ್ದೀನಿ. ಸೊ ಇದು ಒಂದು 6-7 ತಿಂಗಳಲ್ಲಿ ಫ್ರೂಟ್ಸನ್ನು ಕೊಡ್ತಾವಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ದಾಳಿಂಬೆ ಹಣ್ಣಂತೂ ಈಗ ನಮಗೆ ಸಾಕಷ್ಟು ನಮ್ಗೆ ಬೇಕಾದಷ್ಟು ಹಣ್ಣನ್ನು ನಾವು ತಿಂದು ಉಳಿದಿರ್ತಕ್ಕಂಥದ್ದು ನೋಡ್ಬೋದು. ಇಲ್ಲಿ ಇನ್ನೂ ಸಾಕಷ್ಟು ಹಣ್ಣುಗಳು ನಮಗೆ ಕೊಟ್ಟಿದೆ. ಸೀತಾಫಲ ಹಣ್ಣಂತೂ ನಮಗೆ ನಾವು ಇದನ್ನು ತಿಂದು ಹೆಚ್ಚಿಗೆ ಏನಪ್ಪ ಅಂದರೆ ಆ್ಯಕ್ಸಸ್ ಆಗಿದ್ದು ನಾವು ಪಕ್ಷಿಗಳಿಗೆ ಬಿಟ್ಟಿರ್ತೀವಿ. ಯಾಕಂದ್ರೆ ಪಕ್ಷಿಗಳಿಗೂ ಕೂಡ ತಿನ್ನಲಿಕ್ಕೆ ಹಣ್ಣು ಬೇಕಲ್ಲ. ಸೊ ಪಾಪ ನಾವು ಹೆಚ್ಚಿಗೆ ಆಗಿರ್ತಾವಲ್ಲ, ಸೊ ಮೇಲ್ಗಡೆ ನಮಗೆ ಕೈಗೆ ಆಗದಷ್ಟು ಏನು ಮಾಡ್ತೀವಿ ನಾವು, ಪಕ್ಷಿಗಳು ಕೂಡ ತಿನ್ನಲಿ, ಅವಕ್ಕೂ ಕೂಡ ಆಹಾರಕ್ಕೆ ಒಂದು ಇದಾಗಲಿ ಅನ್ನೋದು ಒಂದು ಮನೋಭಾವದಿಂದ ಅವಕ್ಕೂ ಕೂಡ ನಾವು ಪಕ್ಷಿಗಳಿಗೂ ಕೂಡ ಇಲ್ಲಿ ಹಣ್ಣನ್ನು ಬಿಟ್ಟಿರ್ತೀವಿ. ಅದೇ ರೀತಿಯಾಗಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಸಪೋರ್ಟನ್ನು ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.